ಇವಾಗ ಬೇರೆ ಹೆಂಡ್ತಿ ಬಂದ್ಲು ಜೀವಿತ. ನಾನು ಇನ್ನೇನು ವಾಪಸ್ ಕಳ್ಸೋತಾರೋ ಏನೋ. ಹೆಂಗೋ ಇವ್ರ ಮನೆಯಾಗೆ ಎಲ್ಲ ನಾವು ಮರ್ತ್ಕೊಂಡು, ನನಗೆ ಯಾರೂ ಇಲ್ಲ ಅನ್ನೋ ಒಂದು ಕೊರಗು ಎಲ್ಲ ಮರ್ತ್ಕೊಂಡು ಚೆನ್ನಾಗಿದ್ದೆ. ಇವಾಗ ಏನು ನಿಮ್ಮ ಮನೆಗೆ ಹೋಗು ಅಂತ ಹೇಳ್ತಾರೋ ಏನೋ. ನನಗಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಅಡ್ಜಸ್ಟ್ ಆಗಿದ್ರು ಇವರೆಲ್ಲನ. ಇವಾಗೇನಾದರೂ ಕಳಿಸ್ತಾರೋ ಏನೋ ಅಂತ ಬೆಳಗ್ಗೆಯಿಂದನೂ ನನ್ನ ಮನಸ್ಸಿಗೆ ಭಾಳ ಬೇಜಾರಾಗೈತಿ. ನಾನಂತೂ ಹೇಳ್ಬಿಡ್ತೀನಿ, ಸುಬ್ಬು ನನಗಂತೂ ಹೋಗೋಕೆ ಇಷ್ಟ ಇಲ್ಲ ಅಂತ ಹೇಳ್ಬಿಡ್ತೀನಿ. ಬೆಳಗ್ಗೆಯಿಂದ ಯಾಕೋ ಮಾಳು ತುಂಬ ಡಲ್ಲಾಗಿದ್ದಾಳಲ್ಲ, ಯಾಕೆ ಇಷ್ಟೊಂದು ಸಪ್ಪಗಿದ್ದಾಳೆ? ಬೆಳಗ್ಗೆಯಿಂದ ನೋಡ್ತಾ ಇದ್ದೀನಿ, ಇಷ್ಟೊತ್ತಿಗೆಲ್ಲ ಕೆಲಸ ಸ್ಟಾರ್ಟ್ ಮಾಡೋಳು ಆಲೇನೆ. ಗೋಬಿಗೆ ಏನು ರೆಡಿ ಮಾಡ್ಕೋಬೇಕೆಲ್ಲ ರೆಡಿ ಮಾಡಿ ಕಲಸಿ ಗಿಲ್ಸಿ ಎಲ್ಲ ನಾಳೆ ಕರೆದು ಬಿಡೋಳು. ಯಾಕೆ ಎಲ್ಲ ಹಿಂಗೆ? ಯಾಕೋ ಬೇಜಾರಲ್ಲಿದ್ದಲ್ಲ ಮಾಳು. ಮಾಳು ಯಾಕೆ ಮಾಳು ಬೇಜಾರಲ್ಲಿದ್ದೀಯ? ಯಾಕೆ ಹುಷಾರಿಲ್ವಾ? ಚೆನ್ನಾಗಿದ್ದೀನಪ್ಪ, ಚೆನ್ನಾಗಿದ್ದೀನಿ. ಇವಾಗ ಇನ್ನೇನು ನಿನ್ನ ಹೆಂಡ್ತಿ ಬಂದ್ಲು, ಇನ್ನೇನು ಇಷ್ಟಕ್ಕಷ್ಟೇ ಇನ್ನೇನು ನಮ್ಮನ್ನು ಹೋಗು ಅಂತ ಹೇಳ್ತೀನೋ ಅಂತ ಯೋಚನೆ ಮಾಡ್ತಾ ಇದ್ದೆ. ತುಂಬ ಒಂಥರ ಭಯ ಭಯ ಆದಂಗೆ ಆಗ್ತೈತೆ. ಒಬ್ಬಳೇ ಹೋದರೆ ಒಬ್ಬಳೇ ಹೆಂಗಿರ್ಬೇಕು, ಇಷ್ಟು ದಿವಸ ಹೆಂಗೋ ಚೆನ್ನಾಗಿ ಅಡ್ಜಸ್ಟ್ ಆಗಿ ಚೆನ್ನಾಗಿದ್ನಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಒಟ್ಟಿನಲ್ಲಿ ಅಮ್ಮವ್ರೆ ತಮ್ಮವ್ರೆ ಅಂತ ಅಂದ್ಕೊಂಡು ನಾನಿವಾಗ ನಮ್ಮ ಕಡೆಗಳವ್ರು ಯಾರೂ ಇಲ್ಲ ನನಗೆ. ನಮ್ಮಪ್ಪ ನಮ್ಮಮ್ಮ ಯಾರು ಆಗಿರ್ಬೋದು, ಯಾರೂ ಇಲ್ಲ. ಒಬ್ಬಳೇ ಇದ್ದು ನನಗೂ ಬೇಜಾರಾಗಿತ್ತು. ಹೆಂಗೋ ನಿಮ್ಮ ಮನೆಗೆ ಬಂದಾಗಿಂದ ಅದನ್ನೆಲ್ಲ ಮರ್ತ್ಕೊಂಡು ಚೆನ್ನಾಗಿದ್ದೆ. ಇವಾಗ ಬೇರೆ ನೀನು ಹೆಂಡ್ತಿ ಜೀವಿತ ಬಂದ್ಲು, ಇವಾಗ ಎಲ್ಲಿ ನನ್ನ ಮನೆಯಿಂದ ಹೋಗು, ನಾನು ನಾಟಕ ಆಡಿದ್ದು ಸಾಕು ಅಂತ ಹೇಳ್ತೀಯೋ ಅಂತ ಅಂದ್ಕೊಂಡಿದ್ದೆ. ಮಾಡು, ನೀನು ಮಾತ್ರ ಕೈ ಬಿಡಲ್ಲ. ನಾನು ಅವಳನ್ನು ಕೈ ಬಿಟ್ಟರು ನೀನು ಕೈ ಬಿಡಲ್ಲ. ನೀನು ಬಂದಿರೋದ್ರಿಂದಲೇ ಇವತ್ತು ನನ್ನ ಲೈಫ್ ಚೆನ್ನಾಗಾಗಿರೋದು. ನೀನು ಬಂದ ಮೇಲಿಂದಲೇ ನಾನು ಸ್ವಲ್ಪ ಲೈಫಲ್ಲಿ ಸಕ್ಸಸ್ ಅನ್ನೋದು ಕಂಡಿರೋದು. ಇಲ್ಲ ನನಗೇನು ಮಾಡೋಕ್ಕಾಗ್ತಾ ಇರಲಿಲ್ಲ. ನೀನು ನನಗೆ ಇಷ್ಟೊಂದೆಲ್ಲ ಸಪೋರ್ಟ್ ಮಾಡಿಕೊಂಡು ನೀನು ನನಗೆ ಎಷ್ಟು ಸಹಾಯ ಮಾಡ್ತಾ ಇದೆಯಾ. ನಿನ್ನಂತ ಅವಳನ್ನು ಬಿಡ್ತೀನಾ? ಇಲ್ಲ, ನಿನ್ನೂ ಕೈ ಬಿಡಲ್ಲ, ಅವಳನ್ನೂ ಕೈ ಬಿಡಲ್ಲ. ಅವಳನ್ನು ಕೈ ಬಿಟ್ಟರು ನೀನು ಮಾತ್ರ ಬಿಡಲ್ಲ. ನಾನು ಪ್ರಾಮಿಸ್ ಭಾಷೆ ಕೊಡ್ತೀನಿ. ಮದುವೆ ಆಗಿರೋದು ನಿಜಾನೇ ಅಂತ ಅನ್ಕೊಬಿಡು ನೀನು. ಬೇಕಾದ್ರೆ ನಿಜವಾಗ್ಲೂ ಬೇಕಾದ್ರೆ ನಾವಿಬ್ಬರು ಮದುವೆ ಆಗಿ ಬಂದುಬಿಡೋಣ. ಹೋಗಿ ದೇವಸ್ಥಾನ ಹತ್ರ ಇವತ್ತು ಹೋಗೋಣ, ಹೋಗಿ ಮದುವೆ ಆಗಿ ಬಂದುಬಿಡೋಣ, ಸರಿನಾ? ಇವಾಗ ಹೋಗೋಣ. ಹೋಗ್ಬೇಕಾದ್ರೆ ಅಲ್ಲೇ ತಾಳಿ ಕಟ್ತೀನಿ ಇನ್ನೊಂದು ಸಾರಿ. ಸುಮ್ಮನೆ ಇವಾಗ ನಾಟಕ ಆಡ್ತಾ ಇದೀವಲ್ಲ, ಇವಾಗ ಮದುವೆ ಆಗ್ಬಿಡೋಣ ಅಷ್ಟೇ. ತಲೆ ಕೆಡಿಸ್ಕೊಬಿಡ. ಕೈ ಬಿಡಲ್ಲ ನಾನು, ನಿನ್ನ ಮಾತ್ರ ಕೈ ಬಿಡಲ್ಲ. ಯಾರು ಏನೇ ಹೇಳಿದ್ರು ಕೈ ಬಿಡಲ್ಲ ಮಾಡು. ನನಗೆ ಭಯ ಆಗ್ಬಿಟ್ಟಿತ್ತು, ಎಲ್ಲಿ ನಾನು ಕೈ ಬಿಡ್ತೀಯೋ, ಎಲ್ಲಿ ಏನೋ ಎತ್ತ ಅಂತ ನನಗೆ ತುಂಬ ಭಯ ಆಗ್ಬಿಟ್ಟಿತ್ತು. ಭಯ ಪಡಬೇಡ, ನಾನು ನಿನ್ನ ಮಾತ್ರ ಕೈ ಬಿಡಲ್ಲ. ನಿಜ, ಅವಳು ಬಂದಾಗಿಂದ ನನ್ನ ಲೈಫೆಲ್ಲ ಎಕ್ಕುಟ್ಟೋಗಿತ್ತು. ನಾನು ಯಾವತ್ತೂ ಅವಳು ಬಂದಾಗಿಂದ ನಾನು ಬದಲಾಗಿರಲಿಲ್ಲ. ನೀನು ಬಂದಾಗಿಂದ ನಾನು ತುಂಬ ನೀನು ನನಗೆ ಸಿಕ್ಕಿರೋಂಥ ಅದೃಷ್ಟ ಅಂತಲೇ ಹೇಳ್ಬೋದು. ನನ್ನ ಮಗಳು ಹುಟ್ಟೋದಕ್ಕಿಂತ ಮುಂಚೆಯಿಂದಲೂ ನೀನು ನನಗೆ ಸಿಕ್ಕಿದೀಯಾ. ನೀನು ಎಷ್ಟು ಸಹಾಯ ಮಾಡಿದೀಯ ನೀನು ನನಗೆ. ನಿಜ, ಅದನ್ನು ನೆನೆಸ್ಕೋಬೇಕು. ಇವತ್ತು ನೀನು ಬಂದಿರೋದ್ರಿಂದ ನನ್ನ ಲೈಫು ತುಂಬ ಸಿಕ್ಕಾಪಟ್ಟೆ ಬದಲಾಗ್ಬಿಟ್ಟೈತೆ. ಅಂಥದ್ರಾಗೆ ನಾನು ನಿನ್ನ ಕೈ ಬಿಡ್ತೀನ ಮಾಡು. ಯಾರು ಏನೇ ಹೇಳಿ ನಾನು ನಿನ್ನ ಕೈ ಬಿಡಲ್ಲ, ಕೈ ಬಿಡಲ್ಲ. ಪ್ರಾಮಿಸ್ ಕೈ ಬಿಡಲ್ಲ. ಭಾಷೆ ಕೊಡ್ತಾ ಇದ್ದೀನಿ, ಪ್ರಾಮಿಸ್. ನನ್ನ ಹಣೆಗೂ ನಾನು ನಿನ್ನ ಮಾತ್ರ ಕೈ ಬಿಡಲ್ಲ. ಯಾರು ಏನೇ ಹೇಳಲಿ, ಯಾರೇ ಬಂದ್ರೂ ನಿನ್ನ ಮಾತ್ರ ನನ್ನ ಜೀವನದಲ್ಲಿ ಯಾವತ್ತೂ ದೂರ ಅನ್ನೋದು ದೂರ ಮಾಡ್ಕೊಳ್ಳಲ್ಲ ಮಾಡು. ಎಷ್ಟು ಚೆನ್ನಾಗಿದ್ದಾರೆ ಇವರಿಬ್ರು. ಇವರಿಬ್ರು ಹತ್ರ ಆಗಿಬಿಟ್ಟವ್ರೆ, ನಾನು ದೂರ ಮಾಡ್ತಾರೆ. ಸುಬ್ಬು ಅಷ್ಟಕ್ಕಷ್ಟೇ ನನ್ನ ಹತ್ರ ಮಾಡೋ ಹತ್ರ ತುಂಬ ಕ್ಲೋಸ್ ಆಗಿದ್ದಾರೆ. ಇಬ್ಬರು ಕೈ ಹಿಡ್ಕೊಂಡು ಏನೋ ಮಾತಾಡ್ತಾ ಇದ್ದಾರೆ. ನಾನು ನೋಡಿ ಅಂತ ಕೆಲಸ ಮಾಡ್ಕೊಬಿಟ್ಟೆ. ಬರೀ ನನ್ನ ಜೀವನದಲ್ಲಿ ಬರೀ ಹಿಂಗೆ ಆಯಿತು. ಇವಾಗ ನೋಡೋರಿಬ್ರು ಎಷ್ಟು ಚೆನ್ನಾಗಿದ್ದಾರೆ, ಇವರಿಬ್ರು ಎಷ್ಟು ಹತ್ರ ಆಗಿದ್ದಾರೆ. ನನ್ನ ಹತ್ರನೇ ಮಾಡ್ಕೊಂಬಂಗಿಲ್ಲ ಸುಬ್ಬು. ಮಾಡೋ ಹತ್ರನೇ ಜಾಸ್ತಿ ಚೆನ್ನಾಗಿರೋದು, ಮಾಡೋ ಹತ್ರನೇ ಚೆನ್ನಾಗಿರೋದು. ಇನ್ನೇನು ಮಾಡೋಕ್ಕಾಗುತ್ತೆ? ನಾನು ಮಾಡಿರೋ ತಪ್ಪಿಗೆ ನಾನು ಅನುಭವಿಸ್ತಾ ಇದ್ದೀನಲ್ಲ, ಅದಕ್ಕೆ ನಾನು ಮಾಡಿರೋ ತಪ್ಪಿಗೆ ಇವತ್ತು ಅದಕ್ಕೆ ಹಿಂಗೆ ಮಾಡಿಬಿಟ್ಟವನೆ. ಏನಪ್ಪ ಮಾಡಲಿ? ಇವಾಗ ಒಂಥರ ನೋಡಿದ್ರೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ನನ್ನ ಕಣ್ಣೆದ್ರಿಗೇನೆ ಅವಳು ಕೈ ಹಿಡ್ಕೊಂಡು ಮಾತಾಡೋದು ಇದೆಲ್ಲ ನೋಡಿದ್ರೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಅವಳೇನೋ ಬೇಜಾರಲ್ಲಿದ್ದಾಳೆ, ಏನೋ ಕೈ ಹಿಡ್ಕೊಂಡು ಇವನು ಹೇಳ್ತಾ ಇದ್ದಾಳೆ. ಇದೆಲ್ಲ ನೋಡ್ತಿದ್ರೆ ಎಷ್ಟು ಬೇಜಾರಾಗುತ್ತೆ. ನನ್ನ ಗಂಡ ನನ್ನ ಕೈ ಮಾತ್ರ ಹಿಡ್ಕೋಬೇಕು, ನನ್ನ ಜೊತೆ ಮಾತ್ರ ಇರಬೇಕು ಅಂತ ಎಷ್ಟೆಲ್ಲ ಆಸೆ ಇರುತ್ತೆ ಎಲ್ಲ ಹೆಣ್ಮಕ್ಳಿಗೂ. ಇವಾಗ ನನಗೇನು ಮಾತಾಡೋಕ್ಕಾಗಲ್ಲ, ಯಾಕಂದರೆ ನಾನು ಇವಾಗ ಏನು ಹೇಳೋಕ್ಕಾಗಲ್ಲ. ಮದುವೆ ಆಗ್ಯವ್ರೆ, ಅಲ್ಲೆಲ್ಲ ಮಾತಾಡ್ಕೊಂಡು ನ್ಯಾಯ ಪಂಚಾಯತಿ ಮಾಡ್ಕೊಂಡು ಕರ್ಕೊಂಬಂದವ್ರೆ ಅಂದಮೇಲೆ ನಾವೇನು ಮಾತಾಡೋಕ್ಕಾಗಲ್ಲ, ಏನು ಹೇಳೋಕ್ಕಾಗಲ್ಲ. ಏನು ಹೇಳೋಕ್ಕಾಗಲ್ಲ. ನಾನಿವಾಗ ಬಾಯಿ ಮುಚ್ಕೊಂಡು ತೆಪ್ಪನಿರಬೇಕು. ನನಗೆ ನೋಡ್ತಾ ಇದ್ರೆ ನನಗೆ ಎಷ್ಟು ಹತ್ರವಾಗಿ ಸುಬ್ಬು ಹತ್ರ ಎಷ್ಟು ಚೆನ್ನಾಗಿರ್ಬೋದಾಗಿತ್ತು ಅಂತ ಅನ್ನಿಸ್ತಾ ಇದೆ. ನೋಡಿ ಇವಾಗ ಮಾಳು ಎಷ್ಟು ಚೆನ್ನಾಗಿದ್ದಾಳೆ. ಮಾಳು ಕೂಡ ಪ್ರೀತಿ ಇವಾಗ ಮಾಳು ಸಿಗ್ತಾ ಇರೋ ಅಷ್ಟು ಪ್ರೀತಿ ಇವಾಗ ನನಗೆ ಸಿಗ್ತಾ ಇಲ್ಲ. ಸರಿ ಆಯಿತು, ನನಗೆ ಅದೇ ಸ್ವಲ್ಪ ಬೆಳಗ್ಗೆಯಿಂದ ಚಿಂತೆ ಆಗ್ಬಿಟ್ಟಿತ್ತು. ಸ್ವಲ್ಪ ಕೆಲಸ ಸ್ಟಾರ್ಟ್ ಮಾಡ್ತೀನಿ. ಏನಾದರೂ ಸ್ವಲ್ಪ ಯೋಚನೆ ಮಾಡಿದ್ದೀನಿ ಅಂತಂದರೆ ನನಗೇನು ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟೇ ಇರಲ್ಲ ಸುಬ್ಬು. ಅದಕ್ಕೇ ನಾನು ಯೋಚನೆ ಮಾಡ್ತಿದ್ದೆ. ನೆನ್ನೆ ಅವರು ಬಂದಾಗಿಂದಲೂ ನನಗೊಂಥರ ಚಿಂತೆ ಆಗ್ಬಿಟ್ಟಿತ್ತು. ಏನಪ್ಪ ಮಾಡಲಿ ಅಂತ ಚಿಂತೆ ಮಾಡ್ತಾ ಇದ್ದೆ. ಚಿಂತೆ ಮಾಡಬೇಡ, ನಾನು ಇದೀನಿ ತಾನೇ. ನಾನು ಇರಬೇಕಾದ್ರೆ ನೀನು ಯಾವತ್ತೂ ಚಿಂತೆ ಮಾಡಬೇಡ ಮಾಡು. ನಾನು ಯಾವತ್ತೂ ನಿನ್ನ ಕೈ ಬಿಡಲ್ಲ. ನಾನಿದ್ದೀನಿ. ನಾನು ಇರಬೇಕಾದ್ರೆ ನೀನು ಹೆದರಬೇಕಾಗಿಲ್ಲ. ನೀನಂತಂದರೆ ನನಗೆ ತುಂಬ ಇಷ್ಟ ಆಗ್ಬಿಟ್ಟಿದೀಯಾ. ಈಗ ಏನೋ ಮಾಡಲು ಹೋಗಿ ಏನೋ ಮಾಡಿದೆ ನೀನು ಅನ್ನೋಂಗೆ
ನಾನೀಗ ಏನೋ ಮಾಡೋಕ್ಕೆ ನೀನು ಕರ್ಕೊಂಬಂದೆ, ಆದರೆ ಏನೋ ಆಯಿತು. ಏನು ಮಾಡೋಕ್ಕಾಗುತ್ತೆ? ಈಗ ನಿನ್ನೂ ಕೈ ಬಿಡಲ್ಲ, ನೋಡ್ಕೊಂತೀನಿ ಅಂತ ಹೇಳ್ತಾ ಇದ್ದೀನಲ್ಲ, ನೋಡ್ಕೊಂತೀನಿ, ಖಂಡಿತ ಚೆನ್ನಾಗಿ ನೋಡ್ಕೊಂತೀನಿ. ಯಾತ ಮಾತಾಡ್ತಾ ಇದ್ದಾರೆ, ಚೆನ್ನಾಗಿ ನೋಡ್ಕೊಂತೀನಿ ಅಂತ ಯಾತ ಹೇಳ್ತಾ ಇದ್ದಾನೆ, ಅಷ್ಟೊಂದು ಕೇಳಿಸ್ತಾ ಐತೆ, ಸರಿಯಾಗಿ ಕೇಳಿಸ್ತಾ ಇಲ್ಲ. ಏನೋ ಮಾತಾಡ್ತಾ ಇದ್ದಾರೆ ಇಬ್ಬರೊಳ ಕೂತ್ಕೊಂಡು, ಅದು ಏನು ಮಾತಾಡ್ತಾ ಇದ್ದಾರೋ ಏನೋ. ಏನು ಮಾತಾಡ್ತಾ ಇದ್ದಾರೆ ನೋಡು. ನನ್ನ ಗಂಡ ಕೈ ಹಿಡ್ಕೊಂಡು ಎಷ್ಟು ನಾನು ರಾತ್ರಿ ನನ್ನ ಹತ್ರನೇ ಬಂದು ಮಲ್ಕೊಂತಾರೆ ಅಂತ ಅಂದ್ಕೊಂಡಿದ್ದೆ, ಆದರೆ ನನ್ನ ಗಂಡ ನನ್ನ ಹತ್ರಕ್ಕೆ ಬರಲಿಲ್ಲ. ತುಂಬ ಬೇಜಾರಲ್ಲಿದ್ದಾರೆ ಅನಿಸುತ್ತೆ. ತುಂಬ ಬೇಜಾರು ಮಾಡ್ಕೊಂಡವ್ರೆ. ನನ್ನ ಮೇಲೆ ಇನ್ನೂ ಸಿಟ್ಟು ಹೋಗಿಲ್ಲ. ಏನೇ ಮಾತಾಡಿ ಏನೇ ಇದು ಮಾಡಿದ್ರು ನನ್ನ ಮೇಲೆ ಇನ್ನೂ ಕೋಪ ಕಡಿಮೆ ಆಗಿಲ್ಲ. ನೋಡು, ಈ ಮಾಳನ್ನ ಇಟ್ಕೊಂಡು ಕೈ ಇಟ್ಕೊಂಡು ಮಾತಾಡೋದು ನೋಡಿದ್ರೆ ನನಗೆ ಎಷ್ಟು, ನಿಮಗೆ ಆಗಲಿ ಅಣ್ಣ, ಯಾರಿಗೇ ಆಗಲಿ ಹೆಂಗೆ ಅನಿಸುತ್ತೆ ಅಲ್ವಾ? ನಿಜವಾಗ್ಲೂ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ, ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ನೋಡೋಕ್ಕಾಗಲ್ಲ, ನನ್ನ ಕಣ್ಣಿಂದ ಅಂತೂ ನೋಡೋಕ್ಕಾಗಲ್ಲ, ಕಣ್ಣೆದ್ರಿಗೆ ನಿಂತ್ಕೊಳ್ಳಲ್ಲ. ಹೋಗ್ಬಿಡ್ತೀನಿ ಬೇರೆ ಕಡೆ ಎಲ್ಲಾದ್ರೂ, ನೋಡೋಕ್ಕಾಗಲ್ಲ, ಹೊಟ್ಟೆ ಉರಿದೋಗುತ್ತೆ. ನನ್ನ ಗಂಡ ಅವಳ ಕೈ ಹಿಡ್ಕೊಂಡು ಮಾತಾಡ್ತಾ ಇರೋದನ್ನ ನೋಡೋಕ್ಕಾಗ್ತಿಲ್ಲ ನನ್ನ ಕೈಲಿ. ನಿಜ ಅಷ್ಟು ಒಂಥರ ಬೇಜಾರಾಗುತ್ತೆ. ಈಗೇನು ನಾನು ಮಾತಾಡೋಕ್ಕಾಗಲ್ಲ, ಏನು ಅನ್ನೋಕ್ಕಾಗಲ್ಲ, ಬಿಡೋಕ್ಕಾಗಲ್ಲ. ಅದಕ್ಕೆ ನಾನೇನು ಮಾತಾಡೋದಿಲ್ಲ, ಸುಮ್ಮನೆ ನನ್ನ ಪಾಡಿಗೆ ನಾನು ಕಣ್ಣಿಗೆ ಮರಿಯಾಗಿ ಹೋಗ್ಬಿಡ್ತೀನಿ. ಈಗ ಕಣ್ಣೆದ್ರಿಗಿದ್ರೆ ನಾನು ಮೊದಲೇ ನನ್ನ ಹುಟ್ಟುಗುಣ ಸುಟ್ಟರು ಹೋಗಲ್ಲ ಅನ್ನಂಗೆ ಮಾತಾಡೋಣ ಅನಿಸುತ್ತೆ. ಅದಕ್ಕೆ ಇವಾಗ ಮಾತಾಡಲ್ಲ, ಎಲ್ಲರ ಜೊತೆ ಚೆನ್ನಾಗಿ ಇಟ್ಕೊಂಡು ಹೋಗ್ತೀನಿ, ಚೆನ್ನಾಗಿರ್ತೀನಿ ಅಂತ ಬೇರೆ ಹೇಳಿದ್ದೀನಿ. ಹಿಂಗೆಲ್ಲ ಮಾಡಿದ್ರೆ ಮತ್ತೆ ಯಾಕೆ ಸಮಸ್ಯೆಗಳು? ಅದಕ್ಕೆ ಅಂತ ನಾನೇನು ಮಾತಾಡೋಕ್ಕೆ ಹೋಗಲ್ಲ. ಯಾಕೆ ಮಾತಾಡಿ ಏನಾಗೋದು, ಏನೈತಿ? ಸರಿ, ಎದ್ದ ಮಾಡೋ, ಎದ್ದೇಳು, ಎದ್ದೋಳು, ನಾನು ನಿನ್ನ ಮಾತ್ರ ಕೈ ಬಿಡಲ್ಲ. ಸರಿ ಆಯಿತು ಸುಬ್ಬು, ನಿನ್ನ ಮೇಲೆ ನನಗೆ ನಂಬಿಕೆ ಐತೆ. ಯಾಕಂದರೆ ನಾನು ಒಬ್ಬಳೇ ಇರಬೇಕಲ್ಲ, ಅದಕ್ಕೆ ನನಗೊಂದು ಸ್ವಲ್ಪ ಚಿಂತೆ. ಒಬ್ಬಳೇ ಇರಬೇಕಲ್ಲ ಅಂತ. ನಿಮ್ಮ ಮನೆಗೆ ಬಂದಾಗಿಂದಲೂ ನನಗೂ ಸ್ವಲ್ಪ ಆ ಟೆನ್ಷನ್ ಅನ್ನೋದು ಕಡಿಮೆ ಆಗೈತೆ. ಮನೇಲಿ ಇಲ್ಲೋಡು, ಒಬ್ಬರೇ ಇದ್ದರೆ ಹೆಂಗೆ ಅನ್ನಿಸ್ತಾ ಇರುತ್ತೆ ಗೊತ್ತಾ? ಒಂದು ಮನೇಲಿ ಊಟ ಆಯಿತಾ, ಉಂಡ ತಿಂದ, ಎದೇಳು, ಕೂತ್ಕೋ, ನಿಂತ್ಕೋ, ಮಲ್ಕೋ, ಆ ಕೆಲಸ ಮಾಡು, ಈ ಕೆಲಸ ಮಾಡು ಅಂತ ಯಾರಾದರೂ ಒಬ್ಬರಾದ್ರೂ ಇರಬೇಕು ಹೇಳೋಕ್ಕೆ. ಇಲ್ಲ ಅಂತಂದರೆ ಮನೇಲಿ ಒಂಟಿ ಪಿಚಾಚಿ ಥರ ಇದ್ಬಿಟ್ರೆ ಒಂಥರ ಹೆಂಗೆ ಅನಿಸುತ್ತೆ ಅಂದರೆ, ಥೋ ಇದೇನಪ್ಪ ಇದು, ಹಿಂಗೆ ನಮ್ಮ ಜೀವನ, ಯಾರು ಇಲ್ವಲ್ಲಪ್ಪ ಮನೆಗೆ ಅಂತ ಅನ್ನಿಸ್ತಾ ಇರುತ್ತೆ. ಅಕ್ಕಪಕ್ಕದವರಾಗಲಿ ಸಂಬಂಧಿಕರಾಗಲಿ, ಈಗ ಸಂಬಂಧಿಕರು ಎಷ್ಟು ಜನ ಯಾರು ಬರಲ್ಲ, ಯಾರು ಸಂಬಂಧಿಕರು ಅಂತ ನಮ್ಮ ಅಪ್ಪ ಒಮ್ಮೆ ಸತ್ತಾಗಿಂದನೂ ನನ್ನ ಯಾರು ಮಾತಾಡಿಸ್ದಂಗೆ ಆಗ್ಬಿಟ್ರು. ಸಂಬಂಧಿಕರೆಲ್ಲ ದೂರ ಆಗಿಬಿಟ್ರು. ಮತ್ತು ಎಲ್ಲಿ ನಮ್ಮ ಹತ್ರನೇ ಬತ್ತಾಳೋ, ಎಲ್ಲಿ ನಮ್ಮ ಹತ್ರನೇ ಇಲ್ಲಿ ಸೇರ್ಕೊಬಿಡ್ತಾಳೋ ಅಂತ ಸಂಬಂಧಿಕರೆಲ್ಲ ಮಾತಾಡಿಸ್ದಂಗೆ ಆಗ್ಬಿಟ್ರು. ಮತ್ತು ನನಗೆ ಯಾರೂ ಇಲ್ದಂಗಾದರು. ಯಾರು ಇಲ್ಲದಕ್ಕೆ ಏನೋ ನೀನು ಸಿಗ್ತಿಲ್ಲ, ಅದೇ ನನ್ನ ಅದೃಷ್ಟ. ನನಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತೈತೆ. ಸರಿ ಆಯಿತು, ಬಿಡು ಮಾಡು, ಕೈ ಬಿಡಲ್ಲ. ಈಗ ನಾವು ನಾಟಕ ಆಡೋಕ್ಕಂತಲೇ ಬಂದಿರ್ಬೋದು, ನಾಟಕ ಆಡ್ತಾನೇ ಇರ್ಬೋದು, ಆದ್ರೂ ನಾನು ನಿನ್ನ ಕೈ ಬಿಡಲ್ಲ ಬಿಡು. ಚೆನ್ನಾಗಿ ನೋಡ್ಕೊಂತೀನಿ, ಚಿಂತೆ ಮಾಡಿಬಿಡ, ಬಿಡು ಮಾಡು, ಬಿಡು, ಚಿಂತೆ ಮಾಡಿಬಿಡ. ನೀನು ಚೆನ್ನಾಗಿರ್ಬೇಕು, ನೀನು ಖುಷಿಯಾಗಿದ್ದಷ್ಟು ನಾನು ಖುಷಿಯಾಗಿರ್ತೀನಿ. ಎಷ್ಟು ಸಹಾಯ ಮಾಡ್ತಾ ಇದೀಯ ನೀನು ನನಗೆ. ನೀನು ಇರೋದ್ರಿಂದಲೇ ನಾನು ಇವತ್ತು ಇಷ್ಟು ದುಡಿಮೆ ಅನ್ನೋದು ಕಾಣ್ತಾ ಇರೋದು. ನಾನು ಒಬ್ಬನೇ ಆಗಿದ್ರೆ ನನ್ನ ಕೈಲಿ ಆಗ್ತಾ ಇರಲಿಲ್ಲ. ಸಿರಿ ಅಕ್ಕ ನನಗೆ ಇವತ್ತು ಒಳ್ಳೇದು ಮಾಡೋದಕ್ಕೆ ಇವತ್ತು ಒಳ್ಳೇದಾಯಿತು. ಸಿರಿ ಅಕ್ಕನು ನೆನೆಸ್ಕೋಬೇಕು, ಇವತ್ತು ತುಂಬ ಒಳ್ಳೆಯವರು, ಅವ್ರು ಒಳ್ಳೇದು ಮಾಡೋದಕ್ಕೆ ಇವತ್ತು ನನಗೂ ಒಳ್ಳೇದಾಯಿತು. ಸರಿ ಆಯಿತು ಸುಬ್ಬು, ಎಲ್ಲ ಬೇಗ ಬೇಗ ಎಲ್ಲ ಕೆಲಸ ಮಾಡ್ಕೊಂತೀನಿ. ನನಗೆ ನಿನ್ನೆಯಿಂದಲೂ ಅದೇ ಒಂಥರ ಚಿಂತೆ ಆದಂಗೆ ಆಗ್ಬಿಡ್ತು. ಇವಾಗ ಒಂದು ಸ್ವಲ್ಪ ನೀನು ಮಾತಾಡ್ದಲ್ಲ, ನಿನ್ನ ಜೊತೆ ಮಾತಾಡಿದ್ನಲ್ಲ, ಈಗ ಒಂದು ಸ್ವಲ್ಪ ಮನಸ್ಸಿಗೆ ಸಮಾಧಾನ ಆದಂಗೆ ಆಯಿತು. ಎಷ್ಟೋ ಇವಾಗ ಒಂದು ಸ್ವಲ್ಪ ಸಮಾಧಾನ ಆದಂಗೆ ಆಯ್ತು. ಹಿಂಗೆ ಹೊತ್ತಾಗೆ ನಾನೊಂಥರ ಏನೋ ಅಂದ್ಕೊಂತಿದ್ದೆ, ಆದರೆ ಇವಾಗ ಥರ ಎಷ್ಟೋ ಸ್ವಲ್ಪ ಮನಸ್ಸಿಗೆ ನೆಮ್ಮದಿ ಆದಂಗೆ ಆಯಿತು. ನೀನು ಹಿಂಗೆ ಹೇಳಿದ್ದಕ್ಕೆ. ನಾನು ಹೆಂಗೆ ಕೈ ಬಿಡಲ್ಲ, ಚೆನ್ನಾಗಿ ನೋಡ್ಕೊತೀನಿ ಅಂತ ಹೇಳ್ದಲ್ಲ, ಅಷ್ಟೇ ಸಾಕು. ನಾನು ಇನ್ನು ಖುಷಿಯಾಗಿದ್ದು ಬಿಡ್ತೀನಿ. ಕೈ ಇಟ್ಕೊಂಡು ಮಾತಾಡ್ತಾ ಇದ್ದಾರೆ. ಏನು ಕೈ ಇಟ್ಕೊಂಡು ಮಾತಾಡ್ತಾ ಇದ್ದಾರಪ್ಪ ಇವರು? ಏನು ಮಾತಾಡ್ತಾ ಇದ್ದಾರೆ ನೋಡಿದ್ರಲ್ಲ ವೀಕ್ಷಕರೇ? ಯಾರಿಗೆ ತಾನೇ ನೋಡೋಕ್ಕಾಗುತ್ತೆ ಹೇಳ್ರಿ? ನನಗಂತೂ ನಿಜವಾಗ್ಲೂ ಕಣ್ಣಿಂದ ನೋಡೋಕ್ಕಾಗ್ತಿಲ್ಲ, ತುಂಬ ಬೇಜಾರಾಗ್ತೈತೆ. ಆದ್ರೂ ನೋಡಿ ಸುಮ್ಮನಿದ್ದೀನಿ. ಏನು ಅನ್ನೋಕ್ಕಲ್ಲ, ಬಿಡೋಕ್ಕಾಗಲ್ಲ. ಯಾರು ತಾನೇ ಸುಮ್ಮನಿರ್ತಾರೆ ಹೇಳ್ರಿ? ತನ್ನ ಗಂಡ ಒಬ್ಬ ಹುಡುಗಿ ಕೈ ಹಿಡ್ಕೊಂಡು ಮಾತಾಡ್ತಾ ಇದ್ದಾನೆ ಅಂದರೆ ನನ್ನ ಹತ್ರ ಚೆನ್ನಾಗಿರ್ಬೇಕು ನನ್ನ ಗಂಡ ಅಂತ ಅಂದ್ಕೊಂಡಿದ್ದೀನಿ. ನಾನು ನಿನ್ನೆಯಿಂದನೂ ನನ್ನ ಹತ್ರ ಬಂದೇ ಇಲ್ಲ. ನನ್ನ ಈ ಥರ ಕೈ ಹಿಡ್ಕೊಂಡು ಮಾತಾಡ್ಸೋದಾಗಲಿ, ಹಿಂಗೆ ಮುಟ್ಟೋದಾಗಲಿ, ಈ ಥರ ಎಲ್ಲ ಏನು ಅವರು ನನ್ನ ಬಗ್ಗೆ ಮನಸ್ಸಲ್ಲಿ ಪ್ರೀತಿ ಅನ್ನೋದೇ ಇಟ್ಕೊಂಡಿಲ್ಲ. ಹಂಗೆ ಒಂಥರ ನಡ್ಕೊತಾ ಇದ್ದಾರೆ. ನನ್ನ ತುಂಬ ಅವರು ದೂರ ಮಾಡ್ಕೊತಾ ಇದ್ದಾರೆ. ಯಾಕಂದರೆ ಬೇಜಾರಾಯ್ತಲ್ಲ ಅವ್ರ ಮನಸ್ಸಲ್ಲಿ, ಅದಕ್ಕೆ ಇವ್ರ ಕೈ ಹಿಡ್ಕೊಂಡು ಮಾತಾಡ್ತಾ ಇದ್ದಾರೆ. ನನಗೆ ನೋಡೋಕ್ಕಾಗ್ತಿಲ್ಲ ಅವ್ರ ಕೈ ಹಿಡ್ಕೊಂಡು ಮಾತಾಡೋದನ್ನು. ಏನು ಮಾಡೋಕ್ಕಾಗಲ್ಲ, ಅನುಸರಿಸ್ಕೋಬೇಕು. ಈಗ ನಾನು ಮಾಡಿರೋ ತಪ್ಪಿಗೆ ಇವತ್ತು ನನಗೆ ಸರಿಯಾಗಿ ಶಿಕ್ಷೆ ಆಗೈತೆ, ಅದನ್ನು ಅನುಸರಿಸ್ಕೊಂಡು ಚೆನ್ನಾಗಿ ಇಟ್ಕೊಂಡು ಹೋಗ್ಬೇಕು ಅಷ್ಟೇ. ಏನು ಮಾಡೋಕ್ಕಾಗತ್ತೆ? ನಾನು ತಪ್ಪು ಮಾಡಿದೆ, ಅದಕ್ಕೆ ಸುಬ್ಬವ್ರು ಹಿಂಗೆ ಮಾಡಿದ್ರು. ಏನು ಮಾಡೋದು? ನೋಡ್ತಾ ಇರಿ, ನೀನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.